ಆಯ್ತಾ ಚಿನಿ? ಆಯ್ತಕ್ಕ. ತಾತ ಅಷ್ಟೊಂದು ಬಿಸಿ ಕುಡಿಯಲ್ಲ. ಪಾಪ ಚೆನ್ನಾಗಿ ಕುಡಿಲಿ. ಕುಡಿದ್ ಮಲಗಿದ್ಮೇಲೆ ಆಮೇಲೆ ಏಳಲೇಬಾರ್ದು. ತುಂಬಾ ಹೊತ್ತು ನಿದ್ದೆ ಮಾಡ್ಬೇಕು. ಆಯ್ತು, ಕೊಡು. ಬಾ ತಾತ, ಬಿಸಿ ಬಿಸಿ ಹಾಲು ತಂದಿದ್ದೀನಿ. ಎದ್ದೇಳಿ ತಾತ. ತಾತ ಅಕ್ಕ, ಅಕ್ಕ ತಾತ ಎದ್ದೇಳಿ ತಾತ. ಅಪ್ಪ, ಅಕ್ಕ, ಸಾವಿತ್ರಿ, ಅಪ್ಪ, ಅಪ್ಪ ಏನಾಯ್ತಪ್ಪ? ಡಾಕ್ಟರ್ ಫೋನ್ ಮಾಡ್ಬರ್ತೀನಿ. ನೀವು ಅಷ್ಟಲ್ಲಿ ತಾತೀನಿ ಮಲಗಿಸಿಮ್ಮ. ಬೇಗ ಹೋಗು. ಅಪ್ಪ ಅಪ್ಪ ಏನಪ್ಪ ನೀನು ಒಬ್ಬನೇ ಮನಸ್ಸು ಇಳಿಬೇಡ ಅಂತೀನಿ. ನನ್ನ ಮಾತೆ ಕೇಳಲ್ವಲ್ಲ. ಹಿಡ್ಕೊಮ್ಮ ಸಾವಿತ್ರಿ, ಹಿಡ್ಕೊ. ಯಾರು ಕಣ್ಣಲ್ಲಿ ಕಣ್ಣನಿಟ್ಟು ಮನಸ್ಸಿನಲ್ಲಿ ಮನಸ್ಸನ್ನಿಟ್ಟು ಮಗ, ನೀನ್ ಸಾಕಕ್ಕೆ ಎಷ್ಟು ಕಷ್ಟಪಟ್ಟಿವ್ ನೀ ಗೊತ್ತಲ್ಲ. ನಾ ದುಡ್ಡಲ್ಲ ನೀನ್ ಕೇಳಿದ ವಹಿಸ್ಕೊಂಡಿಗೆ ನೋಡಿ ಸಿನಿಮಾಗೆ ಸುರಿದ್ಬಿಟ್ಟಿದೀಕಲ್ಲ. 8 ಲಕ್ಷ ಆಗೋಗೋದು ಏನೋ ಎಲ್ಲ ಸೇರಿಸಿ ಬಿಸ್ನೆಸ್ ಮಾಡ್ಬಿಟ್ಟಿದ್ರೆ ಪ್ರಾಫಿಟ್ ಆರ ಬರೋದು. ಗಂಡ್ ಮಕ್ಳು ಅಂತ ಗಂಡ್ ಮಕ್ಳು, ಅಪ್ಪ ಅನ್ನೋ ಒಂದ್ ಪುರುತಿ ಇಲ್ಲ, ಒಂದ್ ಭಯ ಇಲ್ಲ, ಕಾಲ್ ಕಸ. ಅಕ್ಕ, ದುಡ್ಡು ಕೊಟ್ಟಿಲ್ಲ ಅಂದ್ರೆ ಪಿರುತಿ ಇಲ್ಲ ಅಂತ ಅಲ್ಲ ಕಣಪ್ಪ. ನೀನ್ ನನಗೆ ಸಂತೋಷವಾಗಿರೋದು ಮುಖ್ಯ. ನೀನ್ ಕುಡಿಲೇಬೇಕಾ? ಮನೆಗೆ ಬಂದ್ ಕುಡಿ, ಮನೇಲಿ ಬಂದ್ ಬಿತ್ಕ. ಬೀದಿ ಅಲಿಬೇಡ. ಅಪ್ಪಯ್ಯ, ನೀನ್ ನನ್ನ ಅಪ್ಪ ಅಲ್ಲ ಕಣೋ, ನನ್ನ ಸ್ನೇಹಿತ. ಮಗ ಥ್ಯಾಂಕ್ಸ್ ಕಲ್ಲ. ಲೇ ಮಗ, ನಾನು ಕುಡ್ಕ ಇರ್ಬೋದ್ಕಲ್ಲ, ಆದ್ರೆ ನೀನ್ ತಿಳ್ಕೊಂಡ್ರ ಹಂಗೆ ಪೆದ್ದಲ್ಲ. ಆಗ್ಲೇ ನಿನ್ ಕೈಲಾಗಿದ್ದು ಕಾರ್ ಸರ್ವಿಸ್ ಬಿಲ್ ಅಲ್ಲ ಅಂತ ನಂಗೆ ಗೊತ್ತು ಕಳ್ಳ. ಆಮ್ಯಾಗ ಬಂದು ವಿಚಾರಿಸ್ಕೊತಿದ್ದ. ಗಣಪತಿ ಪ್ಲೀಸ್ ಗಣಪತಿ, ತಾತಂಗೇನು ಆಗದೆ ಇರ್ಲಿ. ತಾತನ ಈ ಪರೀಕ್ಷೆ ಪಾಸ್ ಮಾಡಿಸು ಗಣಪತಿ. ತಾತ ಬದುಕ್ಬೇಕು. ಕರೆಸ್ಬಿಡಿ, ಯಾರಾದ್ರೂ ಬರೋರಿದ್ರೆ ನೋಡ್ಕೊಂಡ್ಬಿಡ್ಲಿ. ನೋಡ್ಕೊಂಡ್ಬಿಡಿ ಅಂದ್ರೆ ಅಪ್ಪ ಬದುಕೋದಿಲ್ವ ಡಾಕ್ಟರ್? 99% ಡೌಟ್. ಡಾಕ್ಟರ್ ಪ್ಲೀಸ್ ಹಾಗನ್ಬೇಡಿ. ಬೇಕಿದ್ರೆ ಅಡ್ಮಿಟ್ ಮಾಡ್ಕೊಳ್ಳಿ, ಬದುಕಿಸ್ಕೊಳ್ಳೋಣ. ತಾತ ಎದ್ದು ಓಡಾಡೋದು ಬೇಡ, ಮಾತಾಡೋದು ಬೇಡ, ನಮ್ ಜೊತೆ ಇದ್ರೆ ಸಾಕು ಡಾಕ್ಟರ್. 15 ವರ್ಷದಿಂದ ಪ್ಯಾರಾಲಿಸಿಸ್ ಅಲ್ಲಿದ್ದಾರೆ. ಮೆದುಳು ಕೆಲಸ ಮಾಡೋದೇ ಕಮ್ಮಿ ಆಗ್ಬಿಟ್ಟಿದೆ. ಅಡ್ಮಿಟ್ ಮಾಡಿ ಉಪಯೋಗ ಇಲ್ಲ. ಇರೋಷ್ಟು ದಿನ ಮನೆಯಲ್ಲೇ ಇಟ್ಕೊಳ್ಳಿ. ತಿಳಿಸ್ಬೇಕಾದವ್ರಿಗೆಲ್ಲ ತಿಳಿಸ್ಬಿಡಿ. ಇನ್ನು ಹೆಚ್ಚು ದಿನ ಬದುಕೋದಿಲ್ಲ. ದೀಪಿ ಒಂದ್ ಶರ್ಟ್ ಐರನ್ನೇ ಕೊಟ್ಟಿಲ್ಲ. ಆಫೀಸ್ಗೆ ಹೋಗ್ಬೇಕು, ಇಟ್ ಫೈಲ್ಸ್ ಒಂದ್ ಕಡೆನೂ ಇರೋದೇ ಇಲ್ಲ. ಯಾವಾಗ್ಲೂ ಅದೇ ಹಳೆ ರಾಮಾಯಣ. ಈ ಚಂದಕ್ಕೆ ಹೊಸ ಮನೆಗೆ ಬೇರೆ ಹೋಗ್ಬೇಕಂತೆ. ಹೇಳ್ತಾ ಇದೀನಿ ಕೇಳು, ಅಲ್ಲೋದ್ರು ಅದೇ ಹಳೆ ಕತೆ. ದೀಪ್ತಿ, ದೀಪ್ತಿ,
ವೆರಿ ಗುಡ್. ನಾನು ಆಫೀಸ್ಗೆ ಹೋಗ್ಬೇಕು, ಇಟ್ಟಿದ್ದ ಫೈಲ್ಸ್ ಒಂದು ಕಾಣಿಸ್ತಾ ಇಲ್ಲ, ಮೀಟಿಂಗ್ ಹಾಕೊಂಡು ಹೋಗೋಕೆ ಒಂದು ಶರ್ಟ್ ಐರನ್ ಮಾಡಿಲ್ಲ, ನೀನ್ ನೋಡಿದ್ರೆ ತಮಾಷೆ ಮಾಡ್ಕೊಂಡು ನಿಂತ್ಕೊಂಡಿದ್ಯಾ? ಸ್ವಲ್ಪನೂ ಸೀರಿಯಸ್ನೆಸ್ಸೇ ಇಲ್ಲ. ಬರ್ತೀಯಲ್ಲ, ಲೋನ್ ಸ್ಯಾಂಕ್ಷನ್ ಆಯ್ತಾ, ಮನೆ ಕೊಂಡ್ಕೊಳ್ಳೋದು ಯಾವಾಗ, ಫ್ಲ್ಯಾಟ್ ನೋಡೋಕೆ ಯಾವಾಗ ಹೋಗೋಣ ಅಂತ, ಅದು ನಾನು ಈಗ ನಗ್ತಾ ಇರ್ತೀನಿ. ತಂದೆ ಆಗ್ತಾ ಇದ್ದೀರಾ? ಸಾರಿ ದೀಪ್ತಿ, ಜೋರಾಗಿ ಕೂಗಾಡ್ಬಿಟ್ಟೆ. ಹೊಸ ಜೀವ ಮನೆಗೆ ಬರೋ ಹೊತ್ತಿಗೆ ನಾವು ಹೊಸ ಮನೆಗೆ ಹೋಗಿರ್ತೀವಿ. ಎಲ್ಲ ಹೊಸದು, ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಈ ವಿಷಯನ ಮಮ್ಮಿಗೆ ಹೇಳಬೇಕು ಅಂತ ಅನ್ನಿಸ್ತಿದೆ. ಹೇಳ? ಇದಕ್ಕೆ ನನ್ನ ಪರ್ಮಿಷನ್ ಕೇಳಬೇಕಾ? ಹೇಳು. ಮಮ್ಮಿನ ಮನೆಗೆ ಕರಿಲ್ಲ? ಅವ್ರು ಇಲ್ಲಿಗೆ ಬಂದ್ರೆ ನಿಮ್ಗೆ ಇಷ್ಟ ಆಗಲ್ಲ ಅಲ್ವಾ? ನನಗಿಷ್ಟನೇ, ಅವರಿಗೆ ಇಲ್ಲಿಗೆ ಬರೋದಕ್ಕೆ ಇಷ್ಟ ಇಲ್ಲ. ಬಡವ್ರ ಮನೆ ಅಂತ. ಈ ಟೈಮಲ್ಲೂ ಇಂಥ ಮಾತುಗಳ? ನಾನು ಇವಾಗ ಏನು ಹೇಳಿದೆ? ಓಕೆ, ಅವ್ರನ್ನ ಮನೆಗೆ ಬರೋಕ್ಕೆ ಹೇಳು, ಊಟಕ್ಕೆ ಕರಿ. ಹ್ಯಾಪಿನಾ? ಥ್ಯಾಂಕ್ ಯು ವೆರಿ ಮಚ್. ಮಾವ ಲೋನ್ ಸ್ಯಾಂಕ್ಷನ್ ಆಗೋದು ಇವತ್ತು ಫೈನಲ್ ಆಗುತ್ತೆ ಅಂತ ಹೇಳಿದ್ರು. ಹಾಂ, ಸಂಜೆ ಗೊತ್ತಾಗುತ್ತೆ. ನೀನು ಫೋನ್ ಮಾಡಿ ಮಗು ಆಗ್ತಾ ಇರೋ ವಿಷಯನ ಹೇಳಕ್ಕೆ ಹೋಗ್ಬೇಡ. ಅವರೇ ಮನೆಗೆ ಬಂದಾಗ ಸಂಜೆ ಹೇಳಿದ್ರೆ ಖುಷಿ ಪಡ್ತಾರೆ. ಓಕೆ? ವಿಶ್ವನಾಥ, ನಾನ್ ಕಣೋ ರಂಗಸ್ವಾಮಿ ಬಂದಿರೋದು. ಎಚ್ಚರ ಮಾಡ್ಕೊಳ್ಳೋ, ಮಾತನಾಡೋ. ಶ್ರೀನಿವಾಸ್ ಮಾವ, ತಾತ ಇವತ್ತು ಮನ್ಸಿಂದ ಕೆಳಗೆ ಬಿದ್ಬಿಟ್ರು. ಪ್ರಜ್ಞೆ ಪೂರ್ತಿ ತಪ್ಪು ಹೋಗಿದೆ. ಡಾಕ್ಟ್ರಿನ ಒಂದೇ ದಿನ ಅಂತ ಟೈಮ್ ಹೇಳಿದ್ದಾರೆ. ಈಗ ಬರಕ್ಕಾಗಲ್ಲ, ಬಿಸಿ ಇದ್ದೀನಿ. ಇದೇನ್ ಮಾವ ಹೀಗೆ ಹೇಳ್ತಾ ಇದ್ಯಾ? ತಾತ ಇನ್ ಮುಂದೆ ನಮಗ್ ಸಿಗೋದೇ ಇಲ್ಲ. ಯಾವ ಕ್ಷಣದಲ್ಲಿ ಬೇಕಿದ್ರು ನಮ್ಮಿಂದ ದೂರ ಆಗ್ಬೋದು. ಈಗ್ಲೂ ಬಿಸಿನಾ? ಅಪ್ಪ ನಿನಗೆ ಜನ್ಮ ಕೊಟ್ಟಿದ್ದಾರೆ ಕಣೋ. ಜನ್ಮ ಕೊಟ್ಟ ಅಪ್ಪನಿಗಿಂತ ಸಂಪಾದನೆ ಮಾಡೋ ಉದ್ಯೋಗನೇ ಮುಖ್ಯ ಆಗೋಯ್ತಾ ನಿನ್ಗೆ? ಇಷ್ಟು ವರ್ಷ ಆದ್ರೂ ಅಪ್ಪನ ತಿರುಗಿ ನೋಡ್ಲಿಲ್ಲ. ಸಾಯ್ತಿದ್ದಾರೆ, ಬಂದ್ ಮುಖ ನೋಡೋಕ್ಕಾಗಲ್ವಾ? ನಿನಗೆ ಪ್ರೀತಿ ಇಲ್ದಿರ್ಬೋದು, ಅವ್ರಿಗಿರಲ್ವಾ? ಬದುಕ್ಸೋಕಂತೂ ಆಗಲ್ಲ. ಸಾಯೋಕ್ ಮುಂಚೆ ಮುಖ ತೋರಿಸ್ಕೊಂಡು ಹೋಗೋಕ್ಕಾಗಲ್ವಾ? ಬರ್ತಾ ಇದ್ದೀನಿ. ಪದ್ಮಮ್ಮ, ನಿನ್ನ ಯಜಮಾನ ಬರಕ್ಕೆ ಹೇಳಿಲ್ವಾ? ನಾನು ಯಾರನ್ನು ಬರಕ್ಕೂ ಹೇಳಿಲ್ಲ, ಬಲವಂತನೂ ಮಾಡಲ್ಲ. ಯಾರು ಬರೋದು ಬೇಕಾಗಿಲ್ಲ. ಆದ್ರೂ ಅಳಿಯಂದಿರು ಅವರೆಲ್ಲಿದ್ದಾರೆ ಅಂತಾನೆ ನನಗೆ ಗೊತ್ತಿಲ್ಲ. ಹೇಗೆ ಹೇಳಿ? ದೀಪ್ತಿ, ಪ್ರೀತಮ್, ಆಶೀರ್ವಾದ ಮಾಡಿ ಮಾವ. ಏನಿದು ಇಬ್ರು ಕಾಲಿಗೆ ಬೀಳ್ತಾ ಇದ್ದೀರಾ? ಟೇಬಲ್ ಮೇಲೆ ಸ್ವೀಟ್ ಇದೆ. ಇಬ್ರು ಮುಖದಲ್ಲೂ ಸಂತೋಷ ಕಾಣ್ತಾ ಇದೆ. ಏನು ವಿಶೇಷ? ಅಪ್ಪ, ಒಂದು ಗುಡ್ ನ್ಯೂಸ್ ಇದೆ. ಗುಡ್ ನ್ಯೂಸ್? ಏನು? ನೀವು ತಾತ ಆಗ್ತಾ ಇದ್ದೀರಾ. ಇಸ್ ಇಟ್? ದೇವ್ರು ನಿನಗೆ ಒಳ್ಳೇದು ಮಾಡಲ್ಲ. ಇನ್ಫ್ಯಾಕ್ಟ್ ನಾನೇ ನಿಮ್ಗಳಿಗೆ ಗುಡ್ ನ್ಯೂಸ್ ಕೊಡಬೇಕು ಅಂತ ಇದ್ದೆ, ಅದಕ್ಕೆ ಮುಂಚೆ ನೀವೇ ಕೊಟ್ಬಿಟ್ರಿ. ಏನಪ್ಪ ಅದು? ಮನೆ ಪರ್ಚೇಸ್ ಮಾಡೋದಕ್ಕೆ ಬ್ಯಾಂಕ್ ಮ್ಯಾನೇಜರು ಲೋನ್ ಸ್ಯಾಂಕ್ಷನ್ ಮಾಡಿದ್ದಾರೆ. ಮನೆ ಯಾವುದು ಅಂತ ಫೈನಲೈಸ್ ಮಾಡಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಂತೆ. ಮಾವ, ಮಗು ಬರ್ತಾ ಇರೋಗಳಿಗೆ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ. ನಿಮಗ್ ಲೋನ್ ಸ್ಯಾಂಕ್ಷನ್ ಆಗೋದಕ್ಕೆ ನನ್ ಮಗು ಬರ್ತಾ ಇರೋ ಬಲನೇ ಕಾರಣ ಅನ್ಸುತ್ತೆ. ಹಾಗೆ ಹಾಗೆ ಅನ್ಕೊಳ್ಳ ಬಿಡು, ಅದಕ್ಕೇನುತ್ತೆ.
ನನ್ನ ಮಮ್ಮಿಗೆ ಈಗಲೇ ಫೋನ್ ಮಾಡಿ ಹೇಳ್ತೀನಿ. ಹ್ಮ್ ಪ್ರೀತಮ್, ಯಾಕೋ ನಿನಗೆ ಖುಷಿ ಆಗ್ಲಿಲ್ವಾ? ಸಾಲ ನಿಮ್ಮ ಹೆಸರಲ್ಲಿ ಆಗ್ತಾ ಇದೆ, ಸುಮ್ಮನೆ ನಿಮಗೆ ಟೆನ್ಷನ್, ಶಕ್ತಿ ಮೀರಿದ ಕೈ ಆಗ್ತಾ ಇದೆ ಅನ್ನಿಸ್ತಾ ಇದೆ. ಹಾಗೆಲ್ಲ ಏನೂ ಆಗೋದಿಲ್ಲ. ನನ್ನ ಕೈಲಾದಷ್ಟು ನಾನು ತೀರಿಸ್ತೀನಿ, ಆಮೇಲೆ ನೀನ್ ತೀರಿಸ್ಕೋ. ಒಟ್ಟಲ್ಲಿ ನೀವಿಬ್ರು ಸಂತೋಷವಾಗಿರ್ಬೇಕು, ಅದೇ ನನ್ನ ಆಸೆ. ಜಸ್ಟ್ ಎ ಮಿನಿಟ್. ಎನಿವೆ, ಕಂಗ್ರ್ಯಾಚುಲೇಷನ್ಸ್. ಮಗು ಬರ್ತಾ ಇರೋದಕ್ಕೆ, ನಾನ್ ತಾತ ಆಗ್ತಾ ಇರೋದಕ್ಕೆ, ನೀನು ಹೊಸ ಮನೆ ತಗೊಳ್ತಾ ಇರೋದಕ್ಕೆ. ಎಲ್ಲಿ ಬಾಯ್ತಿಗೆ ಆನು, ದಟ್ಸ್ ಲೈಕ್ ಎ ಗುಡ್ ಬಾಯ್. ವಿಶ್ ಯು ಆಲ್ ದ ಬೆಸ್ಟ್. ಹೇಗಾಯ್ತಿದೆಲ್ಲ? ಮಂಚದಿಂದ ಇಳಿಯೋಕ್ ಹೋಗಿದ್ದಾರೆ. ನಾವ್ ಯಾರು ಹತ್ರದಲ್ಲಿ ಇರ್ಲಿಲ್ಲ, ಬಿದ್ಬಿಟ್ಟಿದ್ದಾರೆ. ಒಳಗ್ ಹೋಗಿ ಬರೋಷ್ಟ್ರಲ್ಲಿ ಹೀಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಕ್ಕ, ತಾತ ಯಾವಾಗ್ಲೂ ಅಜ್ಜಿ ಫೋಟೋನೇ ತೋರಿಸ್ತಾ ಇದ್ರು. ನನ್ಗನ್ಸುತ್ತೆ ತಾತ ಏನೋ ಹೇಳ್ಬೇಕು ಅಂತ ಅನಿಸ್ತಿತ್ತೇನೋ, ಆದ್ರೆ ಮಾತಾಡಕ್ ಆಗ್ತಿರ್ಲಿಲ್ವಲ್ಲ, ಅದಕ್ಕೆ ಸುಮ್ನಾಗ್ಬಿಡ್ತಾ ಇದ್ರು. ಇಲ್ಲಮ್ಮ, ಅಜ್ಜಿ ಫೋಟೋ ಅಲ್ಲ. ನಾನು ಅವ್ರನ್ನ ಕೇಳಿದೆ ಅಮ್ಮನ ವಿಷಯನ ಅಂತ. ಇಲ್ಲ ಅಂತಾನೆ ಹೇಳಿದ್ರು. ಅವ್ರಿಗದ್ ಏನ್ ಹೇಳ್ಬೇಕಾಗಿತ್ತೋ ಏನೋ. ತಿಳ್ಕೋಬೇಕಲ್ವಾ ಅಮ್ಮ ಆ ಪೆಟ್ಟಿಗೆಲಿ ಏನಿದೆ ಅಂತ? ನಾನು ಇವತ್ತೆಲ್ಲ ತೆಗ್ದು ನೋಡ್ತೀನಿ. ಈಗ ಇದಕ್ಕೆಲ್ಲ ಅರ್ಜೆಂಟಾ? ಮನೆ ತುಂಬಾ ಜನ ಇದ್ದಾರೆ. ಇಲ್ಲ ಅಕ್ಕ, ನಾನು ನೋಡ್ಬೇಕು. ನೋಡು, ತಾತ ಈ ಸ್ಥಿತಿಲಿ ಮಲಗಿದ್ದಾರೆ. ನಾವೀಗ ಪೆಟ್ಟಿಗೆ ತಗೊಂಡು ಕೂತ್ಕೊಂಡ್ರೆ ಬಂದವ್ರು ಏನ್ ಅನ್ಕೊಳಲ್ಲ. ತಾತ ಸರಿ ಹೋಗ್ಲಿ, ಆಮೇಲೆ ನೋಡೋಣ. ಈಗ ಬೇಡಮ್ಮ, ಪ್ಲೀಸ್ ಅರ್ಥ ಮಾಡ್ಕೋ. ಅಕ್ಕ, 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 ಹೊಡಿಯಕ್ಕಲ್ಲಿ, ಹೊಡಿಯಕ್ಕ. ಗಂಡು ಮಗನಾಗಿ ಹುಟ್ಟಿ ಅಪ್ಪನ ನಾನ್ ನೋಡ್ಕೋಬೇಕಾಗಿತ್ತು. ಆದ್ರೆ ಅವ್ರನ್ನ ಒಂಟಿ ಹಾಕ್ಬಿಟ್ಟು ನಾನ್ ದೂರ ಹೊರಟೋದು. ಅಕ್ಕ, ನನ್ನ ಸ್ಥಾನದಲ್ಲಿ ನೀನ್ ನಿಂತ್ಕೊಂಡು ಅಪ್ಪನ್ನ ನೋಡ್ಕೊಂಡು ನಿನ್ ಮುಂದೆ ನಿಂತು ಮಾತಾಡಕ್ಕೂ ಮುಖ ಇಲ್ಲಕ್ಕ ನನಗೆ. ಹೊಡಿಯಕ್ಕ, ಹೊಡೆದು ಮಾಡ್ಕೊಂಡು ನಿಂತ್ಕೊಳ್ಳೋ ಸಮಯ ಅಲ್ಲ ಕಣೋ ಇದು. ಅಪ್ಪ ಇನ್ನು ಉಳಿಯೋದಿಲ್ಲ. ಅವ್ರ ಜೀವನ ಮುಗಿದೋಯ್ತು ಕಣೋ. ಅವ್ರ ಉಸಿರಾಟ ಯಾವಾಗ ನಿಂತ್ಕೊಂಡ್ಬಿಡುತ್ತೋ ಏನೋ ಗೊತ್ತಿಲ್ಲ. ನೀನ್ ಬಂದಿರೋದೇ ಲೇಟು. ಮಾತಾಡ್ತಾ ನಿಂತ್ಕೋಬೇಡ, ನಡೆಯೋ ಒಳಗಡೆ. ಅವ್ರು ಸಾಯೋಕ್ ಮುಂಚೆ ಒಂದೇ ಒಂದ್ಸಲ ಅವ್ರ ಮುಖ ತೋರಿಸ್ಬಿಡೋ, ಬಾರೋ. ಸುನೀತಾ, ನೀನೋಗಪ್ಪನ್ ನೋಡು, ನಾನ್ ಬರೋದಿಲ್ಲ. ಯಾಕೋ ನಿನ್ನ ಬರಕ್ ಹೇಳಿದ್ದೆ ಅಪ್ಪನ ಮುಖ ಕೊನೆಯ ಸಲ ನೋಡ್ಲಿ ಅಂತ. ಒಳಗೆ ಹೋಗಲ್ಲ ಅಂತೀಯಲ್ಲೋ. ಪಾಪ ಪ್ರಜ್ಞೆ ಕಾಡತಕ್ಕ ನನ್ನ. ಅಪ್ಪನ ಮುಂದೆ ನಿಂತ್ಕೊಳ್ಳೋ ಯೋಗ್ಯತೆ ಇಲ್ಲ ನನಗೆ. ಅವರು ನನಗೆ ಬೈತಾರೆ. ಅವ್ರು ಕೇಳೋ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಇಲ್ಲಕ್ಕ. ನಾನ್ ಬರಲ್ಲಪ್ಪ, ನಾನ್ ಬರಲ್ಲ. ಕಣ್ಣು ಬಿಟ್ಟು ನೋಡೋಕೆ ಶಕ್ತಿ ಇಲ್ಲ ಅವ್ರಿಗೆ. ನಿನ್ನ ಭಯಕ್ಕಾಗತ್ತೇನೋ. ನಡಿಯ, ಮೊದಲು ನಡಿ ಒಳಗಡೆ ಬಾ. ಅಪ್ಪ, ಅಪ್ಪ, ಅಪ್ಪ,
ದಿವಸ ಬಂದಿದ್ದೀನಿ, ಒಂದ್ಸಲ ಕಣ್ಬಿಟ್ಟು ನೋಡಪ್ಪ. ಹೇಗಿತ್ತವನು ಹೇಗಾಗ್ಬಿಟ್ಟಿಯಪ್ಪ. ಹತ್ತು ಕರೆದು ರಂಪ ಮಾಡಬಾರ್ದು, ಅದಕ್ಕೆ ಕಂಟ್ರೋಲ್ ಮಾಡ್ಕೋತಾ ಇದ್ದೀನಿ. ಅಪ್ಪ, ಒಂದೇ ಒಂದ್ಸಲ ಕಣ್ಬಿಟ್ಟು ನೋಡಪ್ಪ ಅಪ್ಪ. ಮಾವ ಸುನೀತಾ ಇಲ್ಲಿಗೆ ಬರ್ಬೇಕು, ನಿಮ್ ಜೊತೆ ಇರ್ಬೇಕು, ನಿಮ್ಮನ್ನ ನೋಡ್ಕೋಬೇಕು ಅಂತ ಎಷ್ಟ್ ಸಲ ಅನ್ಕೊಂಡ್ವಿ. ಆದ್ರೆ ಏನ್ ಮಾಡೋದು, ವಿಪರೀತ ಕೆಲಸ. ಇವರು ಬಿಸಿ. ನಮ್ಮನ್ನ ಕ್ಷಮಿಸ್ಬಿಡಿ ಮಾವ. ಬಾಯಿ ಮುಚ್ಕೊಂಡಿರೆ, ದುಃಖ ನಿನ್ಗೊಬ್ಬಳಿಗೆ ಎಲ್ಲ ಇರೋದು, ಇಲ್ಲಿರೋ ಎಲ್ರಿಗೂ ಇದೆ. ನನ್ ನೋಡು, ಎಷ್ಟೇ ದುಃಖ ಆದ್ರೂ ಎಷ್ಟು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಅಪ್ಪ. ಶ್ರೀನಿವಾಸ, ನೀನೊಂದ್ಸಲ ಅಪ್ಪಂಗೆ ನೀರು ಕುಡಿಸ್ಬಿಡು. ಅಪ್ಪ ತಗೊಳ್ಳಿಪ್ಪ. ಅಪ್ಪ ತಾತ ತಾತ, ಹಾಗೆಲ್ಲ ಹಠ ಮಾಡ್ಬಾರ್ದು ತಾತ. ನೋಡು, ಮಾವ ನಿಂಗೋಸ್ಕರ ಅಷ್ಟು ದೂರದಿಂದ ಬಂದಿದಾರಲ್ವಾ, ಅವ್ರಿಗೆ ನೋವಾಗುತ್ತೆ. ಆತರ ಎಲ್ಲ ಮಾಡ್ಬಾರ್ದು. ಕೊಡಿ ಮಾವ. ಎಲ್ಲಿ ಎಲ್ಲಿ ಆ ಮಾಡು, ಆ ಮಾಡು, ಆ